ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ನ ರೀಚ್ ಆಗಿರೋ ಅಂಥ ಒಂದು ಕ್ಷಣ ಆ್ಯಂಡ್ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಇನ್ನೂ ನನಗೆ ಖುಷಿ ವಿಷಯ. ಸೊ ವ್ಲಾಗ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಜವಾಗ್ಲೂ ನಮಗೆ ಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಏನು ಬೇಬಿ ಸ್ಪೆಷಲ್ ಇವತ್ತಾ? ನಮ್ಮ ಡ್ರೀಮ್ ಕಮ್ ಟ್ರೂ. ಎಷ್ಟು ತಿಂಗಳಾನ್ಗಟ್ಲೆ ಅಂದಿದ್ದಕ್ಕೆ ತಿಂಗಳ ಇಲ್ಲಿ ತಿಂಗಳ ಅಲ್ವಾ? ಕರೆಕ್ಟಾಗಿ ಹೇಳೋ. ತಿಂಗಳ ಅಂದರೆ ಡೌಟ್ ಆಗ್ಬಿಡ್ತು. ವರ್ಷಾನ್ಗಟ್ಲೆ ಅಲ್ಲ, ಈ ವಿಷಯ ಕಲ್ದಿರೋದು ವರ್ಷಾನ್ಗಟ್ಲೆ, ಬಟ್ ಈ ಜಾಗದಲ್ಲಿ ತಿಂಗಳಾನ್ಗಟ್ಲೆ ಅಲ್ದಿದ್ದೀವಲ್ಲ. 4 ತಿಂಗಳು 8 ತಿಂಗಳು 24ರಿಂದ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಕೋಬಹುದು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಿ ಹೋಗಿ ಮಾಡಿದ್ವಿ. ಏನೋ ಮಾಡ್ತಾ ಇದೀಯಾ? ಏನು ಬೇಕು? ಹಾಂ, ಏನು ಬೇಕು ಹೇಳು? ಬಿಸ್ಕೆಟ್ ಕೊಡ್ತೀನಿ ಬಾಲಿ. ಬಿಸ್ಕೆಟ್ ಅಲ್ಲಿ ಬಿಸ್ಕೆಟ್ ಕೊಡ್ತೀಯ ತಾಳು. ನೋಡು ಬಂತ. ಏನು ಬೇಕು ಅಂತ ಕೇಳು. ಯಾಕೆ ವೀರು ಸಿಣಿ 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 ಅಂತ್ಯಾ? ಏನಿಲ್ಲ ಪ್ರಾಬ್ಲಮ್. ಏನು ಬೇಕು ಹೇಳು? ಹಾಂ, ಏನು ಬೇಕು? ಹಾಂ, ಏನು ಬೇಕು? ಹೊಡಿಬಾರ್ದಂತ ಇದ್ದೀನಿ ವೀರು, ಸುಮ್ಮನೆ ಇದ್ರೆ ನಿಮಗೆ ಒಳ್ಳೆಯದು. ಏನು ಬೇಕು? ಯಾಕೆ ಅಳ್ತಾ ಇದ್ದೆ? ಮತ್ತೆ ಈ ಥರ ಚಿಕ್ಕ ಸಿಕ್ತಾ? ಚಿಕ್ಕದಲ್ಲೇ ಆಗಿರ್ತೀರಿಲ್ವಾ? ನಾನೇ ಮಡಗಿದ್ದೀನಿ ಅವತ್ತು. ಎಲ್ಲಿ ಬಾಕ್ಸ್ ಎಲ್ಲ ಅದೇ ನೀನು ಇದು ಮಾಡ್ದಲ್ಲ, ಖಾಲಿ ಮಾಡೋದಿಲ್ಲ, ನಾನೇ ಮಡಗಿದ್ದೀನಿ ಎಲ್ಲಾನು. ನಾನು ಬೇರೆ ಕಲರ್ ಹೋಗ್ತಾ ಇದ್ದೀನಿ. ಒಂದೇ ಬಾಕ್ಸ್ ದೇವಸ್ಥಾನ ಇಲ್ಲ, ಇದಿಡ್ಲ ನೋಡಿ, ಇದಿಡ್ಲ ಇಲ್ಲ ಇದಿಡ್ಲ ದೊಡ್ಡದೇ ಇಡ ಇದಿಡ್ಲ. ಚಿಕ್ಕ ಏನಾಗಬೇಕು ನಿಂಗೆ? ಕುಡ್ದೆ ತಾನೆ? ಕುಡ್ದೆ ತಾನೆ? ಕೊಡ್ತೈತಾಳ ಅಜ್ಜಿ ಕೊಡುತ್ತೆ. ಸುಮ್ಮನೆ ಇರ್ಬೇಕು ಸೈಲೆಂಟಾಗಿ. ನಾವೆಲ್ಲರೂ ಏನಾದರೂ ಹೋಗ್ಬೇಕು. ನನ್ನ ಕೈ ತೊಳೆದಿಲ್ಲ, ಯಾರು ಬಿಟ್ಟಿದೆ? ಕುಡ್ಬಿಡು, ನೆಮ್ಮದಿಯಾಗಿ ಮಾಡು. ಬೆಳಗ್ಗೆನೇ ಹೊಟ್ಟೆ ನೋವು, ಅದೇನಕ್ಕೆ ಹೋಗೋಗ್ತಿಲ್ಲ. ಕುಡ್ಬಿಟ್ಟು ಫಸ್ಟು ಸ್ವಲ್ಪ ಆರಾಮಾಗಿರುತ್ತೆ. ಎಲ್ಲರೂ ಹೋಗ್ಬೇಕಂದ್ರೆ ನಂಗೆ ಎಲ್ಲರೂ ಒಂಚೂರು ಇರುತ್ತೆ, ತಲೆ ಸುತ್ತು, ಲೋ ಬಿ ಪಿ. ಇವತ್ತು ಹೊಟ್ಟೆ ನೋಡ್ತಾ ಇದೆ, ಸ್ವಲ್ಪ ಟ್ರಿಪ್ಗೆ ಹೋಗ್ಬೇಕಾರೆ ಸ್ಟ್ರಾಂಗಾಗಿ ಇರ್ತೀಯಾ? ಅಲ್ಲಿ ರೆಸಾರ್ಟ್ ಗಿಸಾರ್ಟಲ್ಲ ಫುಲ್ಲು ಜೋಶು. ಅಲ್ಲಿ ನೋಡಿ ಹೆಂಗೆ ನೋಡ್ತಾವ ನಾವು. ಏನಾ ಒಂದಕ್ಕೆ ಸಾಕತ್ತೆ, ದೊಡ್ಡದಕ್ಕೆ ಹಾಕೊಡಿ. ಅಲ್ಲಿ ಏನಾದ್ರು ಇಲ್ಲಿ ಕೊಡ್ಬೇಕಾ? ಕುಡಿ, ಕೊಡಂಗಿಲ್ಲ. ಕುಡಿತೀನಿ ಅಂದ್ರೆ ಕೊಡಿ. ಕುಡಿತೀನಲ್ಲ. ಇವತ್ತು ನಮ್ಮ ಸ್ಪೆಷಲ್ ಡೇ. ಬೇಗ ಮಾಡು, ಟೈಮ್ ಆಯಿತು. ಆಗಲೇ 8:15. ಹಾಂ, 3:15 ಅವರ್ ಐತೆ. 9:00 ಬಿಡಬೇಕಿಲ್ಲ, ಟ್ರಾಫಿಕ್ ಇರುತ್ತೆ. ಸೋಮವಾರ ಬೇರೆ ಇವತ್ತು. ಸುಮ್ಮನೆ ಇರು. ಪೂಜೆ ಮಾಡೋಕ್ಕೆ 3:15 ಬೇಕಾದ್ರೆ 9:00 ಇಲ್ಲಿ ಬಿಡ್ಬೇಕು ನಾವು. ಆಗೋಗುತ್ತೆ ಅಷ್ಟೊತ್ತಿಗೆ. ಫುಲ್ ಇಟ್ಬಿಡಿ ಅಲ್ಲೇ. 2 ಲೀಟ್ರೆ ಸಾಕು. ಹಾಂ ಅಲ್ವಾ? ಈಗ ನಾವು ಇಲ್ಲೇನೆ
ದೇವ್ರ ಮನೆ ಸೆಟಪ್ ಮಾಡ್ಕೊಂಡಿದ್ದೀವಿ, ಬೇರೆ ಎಲ್ಲೂ ಇಲ್ವಲ್ಲ, ಇರೋ ಜಾಗದಲ್ಲೇ ಎಷ್ಟಾಗುತ್ತೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀವಿ. ಇದು ನಾರ್ತ್ ಈಸ್ಟ್ ಕಾರ್ನರು, ಸೊ ಈ ಕಾರ್ನರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು, ಹಾಗಾಗಿ ಅಲ್ಲೇ ಮಾಡ್ಕೊಂಡಿದ್ದೀನಿ. ಅದೇ ಒಂದು ಕತ್ತರಿ ಕೊಡಿ, ಬಿಸಿ ಇರೋ ಪುಡಿ ಒಂದು ಹಾರ ಸಿಕ್ತು, ಒಂದು ಹಾರ ಸಿಕ್ತಲ್ಲಿ. ಈ ಏರಿಯಾದಲ್ಲಿ ಆ ಏರಿಯಾ ಥರ ಸಿಗುತ್ತೆ ಅಲ್ವ ಅಂದ್ಕೊಂಡೆ, ಯಾರೊಬ್ಬರು ಮಾಡ್ತಾಯಿದ್ರು. ಏನೋ ನಮ್ಗೆ ಈ ಸ್ಪೆಷಲ್ ಅಕೇಶನ್ಸಲ್ಲೆಲ್ಲ ಒಂದು ಹಾರ ಹಾಕ್ಬಿಟ್ರೆ ಖುಷಿ. ಹಾಲು ಕುಡ್ಬಿಟ್ಟು ಬಿಸಿ ಇಲ್ಲ ತರಬೇಕು, ಅದು ಖಾಲಿಯಾಗಿದೆ ತಗೋಬತ್ತೀನಿ ನಾನು ಇವಾಗ. ತಗೋಣ ನಡಿ. ಚೆನ್ನಾಗಿಲ್ಲ ಅದು, ಇದು ಹುಳ ಬಂದ್ಬಿಟ್ಟಿದೆ ಅಂತೆ, ಬುಚ್ಚಿ ಖಾಲಿ. ನಾನು ತಿನ್ಬಿಟ್ಟೆ. ಬುದ್ಧಿ ಇಲ್ವಾ ನಿನಗೆ? ಆ ಮಗು ಹೊಟ್ಟೆ ತಗೊಂಡ್ರೆ ಹಸಿದಾಯ್ತಮ್ಮ, ತಿನ್ಬಿಟ್ಟೆ. ವಾ, ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ತಿಂದಿದ್ಯಾ? ಚಾಕ್ಲೇಟ್ ತಿಂದಿದ್ಯಾ? ಬಿಸ್ಕೆಟ್, ಕ್ರೀಮ್ ಬಿಸ್ಕೆಟ್ ತಿಂದೆ. ನಡಿ ಎಷ್ಟು ತಿಂದೆ ಅಂತ ಕೇಳಿ 5, 10 ತಿನ್ಬಿಟ್ಟೆ. ನಡಿ ಅಲ್ಲಿ ನೋವ್ತೈತೆ, ನಡಿ ನಡಿ ಹಬ್ಬ ಆಗಿದೆ ಇಲ್ಲಿ. ನಡಿ. ಡೈಪರ್ ಅಷ್ಟು ಎತ್ಕೊಂಡು ಎತ್ಕೊಂಡು 4-5 ಎತ್ಕೊಳ್ಳಿ. ಒಂದು ಜೊತೆ ಬಟ್ಟೆ ನೆನ್ನೆ ಎತ್ಕೊಂಡಿದ್ದು ಇರ್ಬೇಕಲ್ಲೇ. ಸುನಿ ಈಗ ಹಾಕಿ ಹಾಕ್ಬಿಟ್ಟು ಬಾಗೋಷ್ಟೊತ್ತಿಲ್ಲ ಹೋಗ್ತೆ. ಹಚ್ಚಿಲ್ಲ ಸುನಿ? ಹಾಂ ಬಾ. ಅಜ್ಜಿ ಏನು ಹೇಳಿ ಏನು ಕೇಳ್ತಾರೆ? ಎರಡು ಬೇಕು. ಬಾಪ ವೀರು, ಪೂಜೆ ಮಾಡು. ವೀರು ಕಾಣಿಸ್ತಾನ ನೋಡು ಸರಿ, ಕ್ಯಾಮ್ರಾದಲ್ಲಿ ಇಲ್ಲಿ ಕಡೆ ಕಾಣಿಸಿಲ್ಲ. ಮಮ್ಮಿ ಮಾಡೋಣ, ಕಾಣಿಸ್ತಾನ. ಪಪ್ಪ ಮಾಡಲಿ, ಆಮೇಲೆ ನಾನು ಮಾಡಿ ಪಪ್ಪ ಕೈ ಇಟ್ಕೊಳ್ಳೋಣ. ಮಾಡ ಒಂದು ಗಂಟೆ ಆಯ್ತು. ಕೊಡ್ತೈತೆ ಪಪ್ಪ, ಕೇಳಪ್ಪ ಫಸ್ಟ್. ಅದು ಹೋಗ್ಬಿಡಪ್ಪ, ಅದು ಹೋಗ್ಬಿಡಪ್ಪ, ಕೆಳಗೆ ಮಾಡಪ್ಪ.
ಅದು ಬೇಡ, ಅದೆಲ್ಲ ಇಡು, ಬೇಡ ಮುಟ್ಬೇಡ ಅಲ್ಲ. ಇದೊಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡು. ಮಾಮಿ ಮಾಡ್ದಪ್ಪ, ಕೈ ಮುಕ್ಕೊಬಿಡಪ್ಪ. ಹೋಗೋದು ಎಲ್ಲ ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ ಅಂತ. ನಡಿ. ಏನು ಎಲ್ಲಿ ಮಾಡಿದ್ರೆ ಯಾರು ಬಂದವ್ರೆ? ಓಕೆ, ಇದು ನೋಡ್ಬೋದು ರಿಟರ್ನ್ ಗಿಫ್ಟು. ಅಂದರೆ ಅಲ್ಲಿ ನಮಗೆ ಹೆಲ್ಪ್ ಮಾಡಿರೋ ಬ್ರೋಕರ್ಗೆ ಮತ್ತು ನಮಗೆ ಸೈಟ್ ಕೊಡ್ತಾ ಇರೋವಂಥ ಸೈಟ್ ತೊಗೊಳ್ತಾ ಇದ್ದೀವಲ್ಲ ಅವ್ರಿಗೆಲ್ಲ ಇದನ್ನೊಂದು ರಿಟರ್ನ್ ಗಿಫ್ಟ್ ಥರ ಕೊಡ್ತಾ ಇದ್ದೀನಿ. ಅದು ಒಂದು ತೆಗ್ದುಬಿಡ್ತೀನಿ. ಒಬ್ಬರು ಜೆಂಟ್ಸ್ ಇದ್ದಾರೆ ಬ್ರೋಕರು, ಅವ್ರಿಗೆ ಬರೀ ಇದೊಂದು ಇದು ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಆನೆ, ಇದು ಜರ್ಮನ್ ಸಿಲ್ವರು. ಅದ್ರ ಮೇಲೆ ಒಂದು ಬೌಲ್ ಥರ ಇದೆ, ಅದರಲ್ಲಿ ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಸಿದ್ದೀನಿ. ಸೊ ಅದನ್ನು ಈ ಥರದ್ದು ಒಂದು ಬಾಕ್ಸಲ್ಲಿ ಹಾಕಿ, ಆ್ಯಂಡ್ ಇನ್ನೊಂದು ಏನಂದರೆ ಇದಕ್ಕೆ ಸ್ವೀಟ್ ಬಾಕ್ಸ್ ಆ್ಯಡ್ ಮಾಡ್ತೀನಿ. ಇದೊಂದು ಕಾರ್ಡ್ ಬರ್ಸಿದ್ದೀನಿ, ವೀರದು ಫೋಟೋ ಹಾಕಿ ಥ್ಯಾಂಕ್ ಯು ಅಂತ. ಅದರಲ್ಲಿ ಆಯ್ತಾ, ಇದೊಂದು ಹಾಕ್ಸಿದ್ದೀನಿ. ಇದಕ್ಕೊಂದು ಬಿಡ, ಅಷ್ಟೊಂದು ಮನೆ ತೆಗಿತೆ ಇರಲಿ. ಅವ್ರ ಮನೇಲಿ ಇರ್ತಾರಲ್ಲ ಹೆಂಗಸರು, ಅವ್ರಿಗಲ್ವಾ ಕೊಡೋದು. ಒಟ್ಟು ಮನೆಗೆ ಸೇರುತ್ತೆ ಬಿಡು, ಹಾಕು ತೆಗಿಬಾರ್ದಂಗೆ. ಹೌದಾ? ಹಾಕ್ಬಿಡ. ಇದು ಇನ್ನೊಂದು ಬಾಕ್ಸ್, ಇದು ಲೇಡೀಸ್ಗೆ ಕೊಡ್ತೀನಿ. ಸೊ ಹಾಗಾಗಿ ಇರಲಿ ಅಂದ್ಕೊಂಡೆ. ಏನ್ರಿ ನಿಮ್ಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟವ್ರೆ ಅಂದ್ಬಿಟ್ರೆ ಅಂದ್ಬಿಟ್ಟು ಏನಾಗಲ್ಲ, ಅವ್ರ ಮನೆ ಎತ್ಕೊಂಡು ಹೋಗ್ತಾರೆ, ಮನೇಲಿ ಅವ್ರ ಹೆಂಗಸರು ಇರಲ್ಲ. ಇರ್ಲ ಹಂಗಂದ್ರೆ ತೆಗಿಬೇಡ ಅರ್ಶಿನ ಕುಂಕುಮ. ನಾನು ಸ್ವೀಟ್ ಬಾಕ್ಸ್ ಆ್ಯಡ್ ಮಾಡೋಣ ಅಂದ್ಕೊಂಡೆ. ಇರಲಿ, ಹಾಕ್ಬೇಬಿ. ಅದು ಹಿಡ್ಕೊಂಡು ಏನು ಮಾಡ್ತೀಯ? ಹಾಕ್ಬಿಡ್ಲಾ? ಇಷ್ಟೇ. ಇದಕ್ಕೊಂದು ಸ್ವೀಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅವ್ನು ಬರ್ತಾನೆ ಈಗ, ಅಲ್ಲಿ ಹೋಗ್ಬೇಕು. ಆಲ್ಮೋಸ್ಟ್ ರೆಡಿ. ಏನಪ್ಪ ವಿಷಯ ಅಂತ ನಿಮಗೆ ಡೀಟೇಲಾಗಿ ಹೇಳಿಲ್ಲ ಅನಿಸುತ್ತೆ. ಈ ಸೈಡ್ ಬಾ, ಇಲ್ಲಿ ಕೂಚಿ ಹೇಳ್ತೀನಿ. ಹೇಳೋಕ್ಕೆ ಒಂಥರ ಅನ್ನಿಸ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ನಾವು ತುಂಬ ವರ್ಷದಿಂದ, ಆಲ್ಮೋಸ್ಟ್ 3-4 ವರ್ಷದಿಂದ ನಾವು ನಮ್ಮದೇ ಆದ ಒಂದು ಸ್ವಂತ ಮನೆ ಮಾಡ್ಕೋಬೇಕಂತ ತುಂಬ ಓಡಾಡಿದ್ದೀವಿ. ಸೈಟ್ಗಳು ನೋಡಿದ್ದೀವಿ, ವಿಲ್ಲಾ ನೋಡಿದ್ದೀವಿ, ಅಪಾರ್ಟ್ಮೆಂಟ್ ನೋಡಿದ್ದೀವಿ. ಆಮೇಲೆ ಮನೆ ಕನ್ಸ್ಟ್ರಕ್ಟ್ ಮಾಡಿರೋ ಮನೆಗೆ ನಾವು ಅಡ್ವಾನ್ಸ್ ಕೊಟ್ಟು ಅದಾಗದೆ ವಾಪಸ್ ತೊಗೊಂಡಿದ್ದೀವಿ. ಆ್ಯಂಡ್ ಎಷ್ಟು ಮನೆ ಚೇಂಜ್ ಮಾಡಿದ್ದೀವಿ ನಿಮಗೆ ಗೊತ್ತಿದೆ. ಬಟ್ ಇವತ್ತು ಅದರಲ್ಲಿ ಒಂದು ಡ್ರೀಮ್ ಅಂದರೆ ನಾವು ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿಸ್ಕೊತಾ ಇದ್ದೀವಿ. ಕಟ್ಟಿಸ್ಕೊಳ್ಳೋಣ ಅಂತ ಇದ್ದೀವಿ. ಇನ್ನೂ ಕಟ್ಟೋದೆಲ್ಲ ಮುಂದಿನ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಇವತ್ತು ನಮ್ಮ ಸೈಟ್ ರಿಜಿಸ್ಟ್ರೇಷನ್ ಇದೆ. ಒಂದು ಕಮ್ಯುನಿಟಿ ಅಂದರೆ ಗೇಟೆಡ್ ಕಮ್ಯುನಿಟಿಲಿ ನಾವು ಪ್ಲಾಟ್ ತೊಗೊಂಡಿದ್ದೀವಿ. ಥರ ಸಖತ್ ಖುಷಿ ಅನ್ನಿಸ್ತಾ ಇದೆ. ನಾವು ಕನಸು ಕಾಣಿದ್ದೇ ಒಂದು, ಇವತ್ತು ಆಗ್ತಾ ಇರೋದೇ ಒಂದು. ನಾವು ಇಮ್ಯಾಜಿನೂ ಮಾಡಿರಲಿಲ್ಲ ನಮ್ಮ ಲೈಫಲ್ಲಿ ಇಷ್ಟು ಆಗುತ್ತೆ ಅಂತ. ಏನಾಗುತ್ತೆ ಇವರು? ಯಾರ್ದು ಇರೋ ಸೈಟು? ಯಾರ್ದ ಸೈಟ್? ಸೈಟ್ ಯಾರ್ದಪ್ಪ? ಮಾತಾಡೋದೇ ಇಲ್ಲ ಅಂತ ನೋಡು. ಯಾಕ ಯಾರ್ದಪ್ಪ ಸೈಟು? ಕುಂಕುಮ ಅಳಿಸ್ಕೊಂಡ್ಬಿಟ್ಟಿದ್ಯಾ? ಕುಂಕುಮ ಅಳಿಸ್ಕೊಂಡ್ಬಿಟ್ಟಿದ್ಯಾ? ಯಾರ್ದು ಸೈಟು? ನಂದು. ಇಲ್ಲಿ ನೋಡ್ಕೊಂಡು ಹೇಳ. ಅಲ್ಲಿ ಹೇಳಪ್ಪಂಗೆ. ಯಾರ್ದ ಸೈಟ್? ನಿಂದ? ಆಯ್ತು ಆಯ್ತು, ನಿಂದೆ. ಅವನಿಗೋಸ್ಕರನೇ ಅಲ್ವಾ ಮಾಡ್ತಾ ಇರೋದು. ಸೊ ಹಾಗಾಗಿ ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತೀನಿ. ಇವತ್ತು ರಿಜಿಸ್ಟ್ರೇಷನ್ ಇದೆ. ಬೆಳಗ್ಗೆಯಿಂದನೇ ನಂಗೆ ಒಂಥರ ಹೊಟ್ಟೆ ನೋವು ಥರ ಇದೆ. ಬಟ್ ಫುಲ್ ಖುಷಿಯಾಗೆ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಅದೇ ಓಡ್ತಾ ಇತ್ತು ತಲೆಯಲ್ಲಿ. ಸರಿ ಬನ್ನಿ, ಇದು ನಮ್ಮ ಏನು ಬೇಬಿ? ಹೇಳು ಬೇಬಿ, ನೀನು ಹೇಳು ಏನಾದರೂ ಕೊಡಿ. ಮೈಲ್ ಸ್ಟೋನ್, ಫಸ್ಟ್ ಮೈಲ್ ಸ್ಟೋನ್ ಫಾರ್ ಕೊಡಿ ಇಲ್ಲಿ. ಹೋಮ್ ಕನ್ಸ್ಟ್ರಕ್ಷನ್. ಹೇಳು, ಹೆಂಗ ಅನಿಸ್ತಾ ಇದೆ? ಹೆಂಗ ಅನಿಸ್ತಾ ಇದ್ರೆ ಸಾಧನೆ ನಿಂದು, ನಂದೇನಲ್ಲ, ಇಬ್ರದ್ದು ಅಲ್ವಾ? ನಮ್ದು ಆಲ್ರೆಡಿ ಒಂದು ಚಿಕ್ಕ ಸೈಟ್ ಇದೆ 20-30. ಬಟ್ ಇದು ಒಂಥರ ಬಿಗ್ ಒನ್. ಈ ಪ್ಲಾಟ್ ಸೈಜ್ಗೆ ಏನು ಅನ್ಸುತ್ತೆ ನಿನಗೆ? ತಗೊಂಡಿರೋ ಪ್ಲಾಟ್ ಸೈಜ್ಗೆ ಎಷ್ಟು ನಿಮ್ಮ ಪ್ಲಾಟ್ ಸೈಜು? ದೊಡ್ಡ ಹಾಸ್ಗೆನೆ ಹಾಕೋ, ಕಿಂಗ್ ಸೈಜ್ ಹಾಕ್ಸ್ಕೊಬಿಟ್ಟಿದ್ಯಾ ಬಿಡು. ಎಷ್ಟು ನಿಮ್ಮ ಫ್ಲಾಟ್ ಸೈಜು?
ಈಗಲೇ ಹೇಳ್ಬೇಕಾ? ಹೇಳು. 2400. 2400 ಸ್ಕ್ವೇರ್ ಫೀಟು, 60-40 ಸೈಟು. ರಿಜಿಸ್ಟ್ರ್ ಮಾಡೋಕ್ಕೆ ಗೌಡ್ರು ಹೋಗ್ತಾ ಇದ್ದಾರೆ. ಖುಷಿನಾ? ಇಲ್ಲಿ ಗೌಡ್ರು, ಮಿನಿ ಗೌಡ್ರು. ಡ್ಯಾನ್ಸ್ ಗೌಡ. ವೀರು ಯಾರ್ದಪ್ಪ ಸೀಟು? ಮಮ್ಮಂಗೆ ಏನು ಕಟ್ಸ್ಕೊಡ್ತೀಯಪ್ಪ? ಮಮ್ಮಂಗೆ ಏನು ಕಟ್ಸ್ಕೊಡ್ತೀಯ? ಮನೆ. ಪಪ್ಪಂಗೆ? ಹಾಂ, ಜೋರಾಗಿ ಹೇಳಿ ಕೇಳಿಸ್ತಾ ಇಲ್ಲ. ಜಿಮ್ಮು. ಮಮ್ಮಂಗೆ? ಮನೆ. ಗಿರ್ಜಂಪಂಗೆ? ಸೀರೆ. ಯಾವ ಕಲರ್ ಸೀರೆ? ಹಾಂ, ಪಿಂಕ್ ಕಲರ್. ನಂಗೆ ಸೀರೆ ಎಲ್ಲ ಬೇಡ. ವೀರು ಇನ್ನೇನು ಮಾಡ್ತೀವಿ? ಇನ್ನೇನು ಬೇಕು ಕೇಳು ವೀರು. ಏನು ಬೇಕಂತೆ? ಏನು ಬೇಕಂತೆ ವೀರು? ಚೈನಾ, ಆಮೇಲೆ ಬಳೆ. ಆಯ್ತು, ಕೊಡಿಸ್ತೀನಿ ಅಂತ ಹೇಳು. ದೊಡ್ಡನನ್ನ ಕೊಡಿಸ್ತೀನಿ. ಓಕೆನಾ? ಹಾಕೋದು. ಓಕೆ ಗೈಸ್, ಫೈನಲಿ ರೀಚ್ ಆದ್ವಿ ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ. ಇವತ್ತು ನಮಗೆ 2 ಆಪ್ಷನ್ ಇತ್ತು. ಒಂದು ಬನಶಂಕರಿ ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ, ಇನ್ನೊಂದು ಬನ್ನರ್ಘಟ್ಟ ನಿಮ್ಗೆ ಗೊತ್ತಿರ್ಬೋದು, JP ನಗರ್ಗೆ ಹತ್ರ. ಒಂದೇ ರೋಡು, ಜಾಸ್ತಿ ಟ್ರಾಫಿಕ್ ಏನೂ ಇರೋದಿಲ್ಲ. ಹಾಗಾಗಿ ನಮಗೆ ಇದೇ ಹತ್ರ ಆಗುತ್ತೆ ಅಂದ್ಬಿಟ್ಟು ನಾವು ಇದನ್ನೇ ಚೂಸ್ ಮಾಡಿದ್ವಿ. ಇಲ್ಲಿ ಬಂದು ನೋಡಿದ್ರಿ, ಇದು ಸಬ್ ರಿಜಿಸ್ಟ್ರ್ ಆಫೀಸ್ ಅನ್ನೋ ಥರ ಅನ್ನಿಸ್ತಾ ಇದೆ. ನೋಡೋಣ. 1-2 ದಿನ ಹಿಂದೆ ನಾವು ಬಂದಿದ್ದು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಕ್ಕೆ ಅಂತ ಬಂದಿದ್ವಿ. ಅವತ್ತು ನಾನು ವಿಡಿಯೋ ಎಲ್ಲ ಏನೂ ಮಾಡ್ಕೊಳ್ಲಿಲ್ಲ, ಸುಮ್ಮನೆ ಬಂದ್ವಿ, ಪೇ ಮಾಡಿಬಿಟ್ಟು ಸ್ಲಾಟ್ ಬುಕ್ ಮಾಡಿಕೊಂಡು ಹೋದ್ವಿ. ಇವತ್ತು ಬಂದಿದ್ವಿ. ಇನ್ನೊಂದು 20 ಮಿನಿಟ್ಸ್ ಇದೆ. ಅವರು ಅಂದರೆ ನಮಗೆ ಸೈಟ್ ಕೊಡ್ತಾರವರು ಕೂಡ ಮನೆ ಬಿಟ್ಟಿದ್ದಾರೆ. ನೋಡೋಣ ಹೇಗೋಗುತ್ತೆ ಏನು. ಹೋಟೆಲಲ್ಲಿ ಹಿಂಗ್ ಅಂತ ಇದೆ. ನಿಂಗೆ ಹೆಂಗೆ ಅನಿಸ್ತಾ ಇದೆ? ಹೋಟೆಲ್ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ. ಬೆಳಿಗ್ಗೆ ಸಖತ್ ಹೊಟ್ಟೆ ನೋತಾಯಿತ್ತು. ನಮ್ಮ ಅತ್ತೆ ಒಂದು ಏನೋ ಸೋಡಾ ಅಲ್ವಾ ಅತ್ತೆ, ಲೆಮನ್ ಹಾಕಿ ಸೋಡಾ ಹಾಕಿ ಒಂದು ಡ್ರಿಂಕ್ ಮಾಡಿಕೊಟ್ರು. ಅದು ಕುಡಿದ್ಮೇಲೆ ಎಷ್ಟೋ ಬೆಟರ್ ಆಗಿದೆ. ಮಾತಾಡ್ತಾ ಇದ್ದೀನಿ ಇರೋ. ಅದು ಕುಡಿದ್ಮೇಲೆ ಎಷ್ಟೋ ಸ್ವಲ್ಪ ಬೆಟರ್ ಆಗಿದೆ. ಇನ್ನು ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ನಿಂಗೇನು ಅನ್ಸುತ್ತೆ? ನನಗೆ ಅನ್ಸುತ್ತೆ ನಂಗೊಂದು ಸ್ವಲ್ಪ ಜಾಗ ಗಿಡಗಳು ಬೆಳೆಸ್ಕೊಳಕ್ಕೆ, ಆಮೇಲೆ ಒಂದು ವಾಕಿಂಗ್ ಕ್ಲಾಸೆಟ್, ಒಂದು ಚೆನ್ನಾಗಿರೋ ಒಂದು ಕಿಚನ್ನು ಫಸ್ಟ್ ಸೈಟ್ ರಿಜಿಸ್ಟರ್ ಆಗಿ ಎಲ್ಲ ಪ್ಲಾನ್ ಮಾಡ. ಇನ್ನೂ ಪ್ಲಾನ್ ಎಲ್ಲ ಹಾಕ್ಸಿಲ್ಲ ನಾವು. ಫಸ್ಟ್ ಇವೆಲ್ಲ ಒಂದೊಂದೇ ಸ್ಟೆಪ್ ಅಲ್ವಾ, ಎಲ್ಲ ಆದ್ಮೇಲೆ ಒಂದೊಂದೇ ನೋಡ್ಕೊಳ್ಳೋದು. ಬಟ್ ಒಂಥರ ಖುಷಿ ಇದೆ. ನಾವು ಫಸ್ಟ್ ಮನೆ ನೋಡಿದ್ವಲ್ಲ, ಮನೆ ಬಂದ್ಬಿಟ್ಟು 20-30 ಮನೆ 135 ಮಾತಾಡಿದ್ವಿ, 1,35 lakhsಗೆ. ಬಟ್ ಅವ್ರು ಜಾಸ್ತಿ ಬ್ಲ್ಯಾಕ್ ಕೇಳಿದ್ರು. ಅದು ನಮ್ಗೆ ಯಾಕೋ ಆಗಲಿಲ್ಲ, ಅದು ಡ್ರಾಪ್ ಔಟ್ ಆಯಿತು. ನಿಮಗೆ ಗೊತ್ತಿರ್ಬೋದು ಆ ಸ್ಟೋರಿ. ಆ್ಯಂಡ್ ಅದಾದಮೇಲೂ ನಾವು ಎಷ್ಟೋ ಕಡೆ ನೋಡಿದ್ದೆಲ್ಲ ಬರೀ 30-40 ಸುನಿ 20-30-40 ವಿಲ್ಲಾಗಳು ನೋಡಿದ್ವಿ. ಎಷ್ಟೊಂದು ವಿಲ್ಲಾ ನೋಡಿದ್ವಿ ನಾವು. ನಮಗೆ ಅದು ಯಾಕೋ ಅದಾಗಲಿಲ್ಲ ವಿಲ್ಲಾ. ಓಕೆ, ಯಾಕೋ ಸರಿಯಾಗಿ ಹೇಳೋಕ್ಕೆ ಆಗ್ತಾಯಿಲ್ಲ, ಬೇರೆ ತೀಟೆ. ಅದೇ ಹೇಳ್ತಾ ಇದ್ದಲ್ಲ, ವಿಲ್ಲಾ ನೋಡಿದ್ವಿ, ವಿಲ್ಲಾನೂ ಆಗಲಿಲ್ಲ. ಆಮೇಲೆ ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡಿದ್ವಿ, ಅದು ನಮ್ಗೆ ಯಾಕೋ ಸೆಟ್ ಆಗಿಲ್ಲ. ನಮ್ಗೆ ಅದೇನೋ ಇಷ್ಟನೇ ಆಗ್ತಾ ಇರಲಿಲ್ಲ. ಆಮೇಲೆ ಎಷ್ಟೊಂದು ಜನ ನೀವು ರೆಕಮೆಂಡ್ ಮಾಡಿದ್ದು ಅದೇನೆ, ಸ್ವಾತಿ ನೀವು ಸುಮ್ಮನೆ ಒಂದು ಪ್ಲಾಟ್ ತೊಗೊಂಡು ಕಟ್ಟಿಸ್ಕೊಂಬಿಡಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಚೆನ್ನಾಗಿರುತ್ತೆ, ದುಡ್ಡು ಮಿಕ್ಕುತ್ತೆ. ಯಾಕಂದರೆ 20-30ಗೆ 1,35 ಕೊಡೋದಕ್ಕಿಂತ ನಾವು ಒಂದು ಒಳ್ಳೆ ಪ್ಲಾಟ್ ತೊಗೊಂಡು ಕಟ್ಟಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ, ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಆಮೇಲೆ ನೋಡ್ತಾ ಇದ್ವಿ ಪ್ಲಾಟ್ ಎಲ್ಲ 30-40 ನೋಡ್ತಾ ಇದ್ವಿ. ಆ್ಯಂಡ್ ನನಗೆಲ್ಲೋ ಒಂಥರ 6 ಸೆನ್ಸ್ ಹೊಡಿತಾ ಇತ್ತು. ಆಯ್ತಾ, ನಮ್ಮ ಮತ್ತೆ ನಾನು ಒಂದ್ಸತಿ ಹೇಳಿದ್ದೆ ಅಲ್ವಾ ಅತ್ತೆ, ಏನಂತ ಹೇಳದ, ನಮ್ಗೆಲ್ಲೋ 60-40 ಆಗುತ್ತೆ ಅನ್ಸುತ್ತೆ ಅಂತ ಹೇಳಿದ್ನಲ್ಲ, ಹಂಗೆ ಅನ್ಕೊಂಡಿದ್ದೆ. ನೋಡಿದ್ರೆ ಅದು ನಮಗೆ ಅದೇ ಆಯಿತು. ಯಾವಾಗಲೂ ಅಂತಾರಲ್ಲ, ಸ್ವಲ್ಪ ಲೇಟಾಗಿ ಸಿಕ್ಕಿದ್ರು ಚೆನ್ನಾಗಿ ಇರೋದು ಸಿಗುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ದೇವರು ಚೆನ್ನಾಗಿರೋದೇ ಕೊಡ್ತಾನೆ ಅಂತ. ಸೊ ಹಂಗೆ ಆಯಿತು. ಇವತ್ತು ಸುನಿಲ್ದು A1 ಸ್ವಾತಿ A2 ರಿಜಿಸ್ಟರ್ ಮಾಡಿಸ್ತಾ ಇದ್ದೀವಿ. ನೆನ್ನೆ ತಾನೇ ನನ್ಗೇನಂತ ಇದೆ ಸುನಿಲ್, ನೀನು ಏನಂದ? ನಿನ್ನೆ ಜಗಳಾಡಿದ್ದಕ್ಕೆ ಏನಂದೆ? ಸೈನ್ ಹಾಕಕ್ ಬರಲ್ಲ ಅಂದೆ. ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ಬೇಜಾರು ಮಾಡಿಕೊಂಡು ನೀನೇನೋ ಒಂದು ಚಿಕ್ಕ ವಿಷಯಕ್ಕೆ ಜಗಳಾಡಿದ್ವಿ. ಸೊ ಅವಾಗ ಅಂತ ಇದ್ದ, ನಾಳೆ ಬರಲ್ಲ ನೋಡಿ, ನೀನು ಹಿಂಗೆ ಆಡ್ತಾ ಇದ್ರೆ ನಾನು ಸೈನ್ ಆಗೋಕ್ಕೆ.
ಯಾವಾಗತ್ತೆ 10 ಗಂಟೆ ಅನ್ನಿಸ್ತೈತೆ. ಇನ್ನೊಂದು ಹಾಫ್ ಆನ್ ಅವರ್ ಸ್ಲಾಟ್. ನಾವು ಬೇಗ ಬಂದ್ವಿ. ಟ್ರಾಫಿಕ್ ಇರುತ್ತೆ ನೋಡಿ, ಸೋಮವಾರ ಅಲ್ಲ ಟ್ರಾಫಿಕ್ ಇರುತ್ತೆ. ಅಲ್ಲಿ ಮನೇಲೆ ಬಿಟ್ಬಿಟ್ಟು ಬರ್ಬೇಕಾಗಿತ್ತಮ್ಮ. ಇವನು ಮಾಡ್ಬೇಡ ಜಾಸ್ತಿ ಮಾಡ್ತಾನೆ, ಕುಟ್ಟತಾನ ಮಾಲಿ. ಸುಮ್ಮನೆ ಇರೋ, ನೀವು ಅಮ್ಮಂಗೆ ಏನಾರು ನೋವು ಮಾಡ್ತಾನೆ ಸುನಿ. ಅವನು ಭಯ ಇಲ್ಲ, ಬರೀ ಇವಾಗ ಪ್ಯಾಂಪರು ಎಲ್ಲ ಮುದ್ದು ಜಾಸ್ತಿ ಆಗ್ಬಿಟ್ಟು ಮಾತೇ ಕೇಳಲ್ಲ. ನಾನು ಹೋಯ್ತೀನಮ್ಮ ನಮ್ಮ ಮನೆಗೆ. ಕಾರ್ ಇಳಿಸಿದ್ಯಲ್ಲ, ಹೋಗ್ತೀನಿ. ಬರ್ಲಾ? ಬರ್ರಸ್ತೀನಿ. ನಾನು ಹೆಂಗ್ ಹೋಗಿ ಬರ್ಲ? 9 ದಿನ ಅಜ್ಜಿ ಹೊಡಿತೀಯ, ಗಲಾಟೆ ಮಾಡ್ತೀಯ, ಮಾಡ್ಬೇಡ ಅಂದ್ರೆ ಡಬ್ಬು ಅಂತೀಯ. ಸೈಲೆಂಟ್ ಆಗಿ ಕುತ್ಕೋ. ಮಮ್ಮ ಅಲ್ಲಿ ವಿಡಿಯೋ ಮಾಡ್ತೇವೆ ಅಂತ ಹೇಳ್ತಾ ಇಲ್ವಾ? ಏನು ನಮ್ಮ ಸುಮ್ಮನೆ ಕುತ್ಕೋಬೇಕು ನೀನು. ನಾನು ಹೋಯ್ತೀನಿ. ಬಾಯ್. ಬಾಬಾ ಕಚ್ಲಿ ಬಿಡು. ನಾನು ನಮ್ಮ ಮನೆಗೆ ಹೋಗ್ತೀನಿ. ರಂಜು ಮನೆ ಹತ್ರ ಐತಲ್ಲ, ಅಲ್ಲಿ ಹೋಗ್ತೀನಿ. ನಮ್ಮನ್ನ ಅಂತಾನೆ ಅದೇನೋ ಒಂದೇ ಸತಿ ಫ್ಲೋ ಅಲ್ಲಿ ಮಾತಾಡ್ಬಿಡ್ತಾನೆ. ಒಂದೊಂದು ಫೋಟೋ ತೆಗೆದು ಹಾಕ್ಸಿ. ಆ್ಯಂಡ್ ಇವರೇ ನಮಗೆ ಸೈಟ್ ಕೊಡ್ತಾ ಇರೋರು. ಅವ್ರ ಫೇಸ್ ಎಲ್ಲ ರಿವೀಲ್ ಮಾಡೋದು ಅವ್ರಿಗೆ ಅಷ್ಟು ಕಂಫರ್ಟ್ ಇರಲಿಲ್ಲ, ಸೊ ಹಾಗಾಗಿ ನಾನೇನು ತೋರ್ಸೋಕೆ ಹೋಗಲಿಲ್ಲ. ಬಟ್ ಅವ್ರು ತುಂಬಾ ಖುಷಿಪಟ್ಟರು. ಇಬ್ಬರೂ ನನಗೆ ಹಾಗೆ ಹೇಳಿದ್ರು, ಅಂಕಲ್ ಕೂಡ ಹೇಳಿದ್ರು, ನಿಮ್ಮಂಥವ್ರು ಜಾಗ ತೊಗೊಂಡು ಅಲ್ಲಿ ಮನೆ ಕಟ್ಟಿ ಬದುಕಿ ಬಾಳಿದ್ರೆ ನಮಗೆ ತುಂಬಾ ಖುಷಿ ಅಮ್ಮ. ಇಷ್ಟು ಯಂಗ್ ಏಜಲ್ಲಿ ನೀವೆಷ್ಟು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ, ಯಾರ ಹತ್ರನೂ ಸಪೋರ್ಟ್ ತೊಗೊಳ್ದೆ ಆ್ಯಂಡ್ ಬ್ಯಾಂಕ್ ಲೋನ್ಸ್ ಮಾಡ್ಕೊಳ್ದೆ, ಒಂಥರ 1 ರೂಪಾಯಿ ಯಾರ್ದೂ ಇಲ್ಲದೆ ನಮ್ಮ ದುಡಿಮೆಲಿ ಈ ಒಂದು ಪ್ರಾಪರ್ಟಿನ ತೊಗೊತಾ ಇದ್ದೀವಿ ನೋಡಿ, ಸಖತ್ ಖುಷಿ ಇದೆ. ಅವರು ಅದನ್ನೇ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನನಗೆ ಬೇರೆ ಯಾರಿಗಾರು ಆಗಿದ್ರೆ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೇನೋ, ನೀವು ಕೇಳಿದ್ದಕ್ಕೆ ನಾನು ಅಂದೆ ನಿಮ್ಮಿಬ್ಬರನ್ನ ನೋಡಿ ಅಂತ. ಅವರು ಅಷ್ಟೇ ಮನೆಗೆಲ್ಲ ಕರೆದಿದ್ರು. ವೀರು ನನ್ನ ಸುನಿನ ಎಲ್ಲ ನೋಡಿದಾಗ ಅವರು ಅಂತಾಯಿದ್ರು, ಈ ಒಂದು ಪುಟ್ಟ ಸಂಸಾರಕ್ಕೆ ಸೈಟ್ ಕೊಡ್ತಾರೆ, ನಮಗೆ ಖುಷಿ ಇದೆ ಅಂತ. ಸೊ ನಮಗೂ ಖುಷಿ ಆಯಿತು. ಆ ಒಂದು ಮೂಮೆಂಟ್ ಇರುತ್ತಲ್ಲ, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ. ನಾವು ಸೈಟ್ನ ಇಬ್ಬರು ಹೆಸರಲ್ಲೂ ತೊಗೊಂಡಿದ್ದೀವಿ. ನನ್ನ ಹೆಸರು, ಸುನಿ ಹೆಸರು, ಇಬ್ಬರ ಹೆಸರಲ್ಲೂ. ಇಬ್ಬರದೂ ಅದರಲ್ಲಿ ಏನಂತೀರ ದುಡ್ಡಿದೆ. ನಾನು ಒಂದಷ್ಟು ಸುನಿಗೆ ಅಂತ ಹೆಲ್ಪ್ ಮಾಡಿದ್ದೀನಿ, ಸುನಿದು ಒಂದಷ್ಟು ಸೇವಿಂಗ್ಸ್ ಇದೆ. ಸೊ ಇಬ್ಬರದೂ ಸೇರೆ ಇವತ್ತು ಜಾಗ ನಮ್ಮ ಕೈ ಕೂಡಿರೋದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಈ ಜಾಗದಲ್ಲಿ ನಾವು ಮನೆ ಮಾಡ್ಕೊತೀವಿ ಅಂತ ಎಲ್ಲ ನೆನೆಸ್ಕೊಂಡ್ರೆ ಒಂಥರ ಖುಷಿ. ನಿಜವಾಗ್ಲೂ ಬಾಯಲ್ಲಿ ಮಾತೇ ಬರ್ತಾಯಿಲ್ಲ, ಏನಪ್ಪ ಹೇಳೋದು ಅನಿಸುತ್ತೆ. ಫುಲ್ಲು ಖುಷಿ ಅನಿಸುತ್ತೆ. ಒಂಥರ ಇಷ್ಟು ವರ್ಷ ಕಾದಿದ್ದಕ್ಕೂ ಒಂದೊಳ್ಳೆ ಜಾಗ ಸಿಕ್ತು ನಮಗೆ. ಇನ್ನು ಅಲ್ಲಿ ಒಂದು ನಮ್ಮ ಕನಸಿನ ಮನೆ ಕಟ್ಕೊತೀವಿ ಅಂತ ಹೇಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಆ ಕನಸಿನ ಮನೆಗೆ ವೀರ್ ಮ್ಯಾನ್ಷನ್ ಅಂತ ಹೆಸರಿಡ್ತೀವಿ. ಆಹಾ, ಯಾವತ್ತದೆಲ್ಲ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಶೀಘ್ರದಲ್ಲೇ ನಾವು ಅಂದ್ಕೊಂಡಂಗೆ ಎಲ್ಲನೂ ಆಗಲಿ. ದೇವ್ರ ಹತ್ರನೂ ನಾವು ಅದನ್ನೇ ಬೇಡ್ಕೊಳ್ಳೋದು. ನೀವು ಅಷ್ಟೇ ಬ್ಲೆಸ್ಸಿಂಗ್ಸ್ನ ಕಳಿಸಿ. ಒಂಥರ ಚೆನ್ನಾಗಿತ್ತು. ಅವತ್ತು ಅಷ್ಟೇ ಎಲ್ಲ ಬೇಗ ಆಯಿತು. ನಮ್ಮದೇ ಫಸ್ಟ್ ಸ್ಲಾಟ್ ಇತ್ತು ಆ್ಯಂಡ್ ನಾವು ಬ್ರೋಕರ್ ಥ್ರೂ ಹೋಗಿದ್ವಿ. ಸೊ ಹಾಗೆ ಕೆಲಸ ಕೂಡ ತುಂಬ ಈಸಿ ಅನ್ನಿಸ್ತು. ನಾನು ಹಂಗೂ ಅಲ್ಲಿ ಏನು ಮಾಡಿದೆ ಗೊತ್ತಾ, ಸೈನ್ನ ಬೇರೆ ಕಡೆ ಹಾಕ್ಬಿಟ್ಟಿದ್ದೆ. ಬಟ್ ಆಮೇಲೆ ಹೋಗಿ ಮಾತಾಡ್ಕೊಂಡು ಇನ್ನೊಂದು ಫಾರ್ಮ್ ತಂದು ಕೊಟ್ಟರು. ಹಾಗೆ ಒಂಥರ ಗಾಬರಿಲಿ ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಟ್ಟಿರುತ್ತೆ. ಬಟ್ ಎಲ್ಲ ಚೆನ್ನಾಗಾಯಿತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಒಂಥರ ಖುಷಿ ಆಯಿತು. ನಾನು ಈ ಸೈಟ್ ಬಗ್ಗೆನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಾವು ಯಾವುದೇ ರೀತಿ ಬ್ಯಾಂಕ್ ಲೋನ್ ಇಲ್ಲದೆ ಹೇಗೆ ಇಷ್ಟು ದೊಡ್ಡ ಪ್ರಾಪರ್ಟಿನ ತೊಗೊಂಡ್ವಿ ಅಂತ. ಖಂಡಿತ ನಾವು ಮನೆ ಕಟ್ಟುವಾಗ ಬ್ಯಾಂಕ್ ಲೋನ್ ತೊಗೊಂಡು ಪ್ಲ್ಯಾನ್ ಇದೆ. ಬ್ಯಾಂಕ್ ಲೋನ್ ಇಲ್ಲದೆ ಮನೆ ಕಟ್ಟೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಒಂದು ಬಿಗ್ ಪ್ರಾಪರ್ಟಿ ಆ್ಯಂಡ್ ಬಿಗ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಖಂಡಿತ ಬ್ಯಾಂಕ್ ಲೋನ್ ಬೇಕೇ ಬೇಕು. ಬಟ್ ಹಾಗಾಗಿ ನಾವು ಮುಂಚೆನೇ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಸೈಟ್ಗೆ ಲೋನ್ ಹೋಗೋದು ಬೇಡ, ಕನ್ಸ್ಟ್ರಕ್ಷನ್ಗೆ ಲೋನ್ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಥರನೇ ಚೆನ್ನಾಗಾಯಿತು. ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ನಾನು
ಮುಂದೆ ನಿಮಗೆ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಎಷ್ಟು ಪೇಪರ್ಗೆ ಸೈನ್ ಹಾಕಿದ್ವಿ ಗೊತ್ತಾ, ಥರ ಸಖತ್ ಖುಷಿ ಅನ್ನಿಸ್ತಾಯಿತ್ತು, ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾವು ಮುಂಚೆನೂ ಸೈಟ್ ತೊಗೊಂಡಿದ್ದೀವಿ, ಬಟ್ ಅದು ಸುಮ್ಮನೆ ಇನ್ವೆಸ್ಟ್ಮೆಂಟ್ಗೆ ವೀರುಗೆ ಅಂತ ತೊಗೊಂಡಿರೋದು. ಬಟ್ ಇದೊಂಥರ ಮನೆ ಕಟ್ಟೋಕ್ಕೆ ಅಂತಲೇ ತೊಗೊಂಡಿರೋ ಜಾಗ. ಆ್ಯಂಡ್ ತುಂಬ ಹುಡ್ಕಾಡಿ ವರ್ಷಾನ್ಗಟ್ಲೆ ಫೈನಲಿ ಇದು ಒಂದು ಕ್ಷಣ ಇದೆ ನೋಡಿ, ಅದು ತುಂಬಾ ಖುಷಿ ಆಯ್ತಾಯಿತ್ತು. ನಮ್ಮಮ್ಮನೂ ಇದ್ದಿದ್ರೆ ಇನ್ನೂ ಖುಷಿ ಪಟ್ಟಿರೋರು. ನಾನೆಷ್ಟು ಆಸೆ ಪಡ್ತಾಯಿದ್ದೆ ಅವರು ಅಷ್ಟೇ ಆಸೆ ಪಡೋರು. ನೀನು ಒಂದು ಒಳ್ಳೆ ಜಾಗ ಮಾಡ್ಕೊಳ್ಳಿ, ಮನೆ ಕಟ್ಕೊಳ್ಳಿ, ಮುಂದೆ ಎಲ್ಲ ತೊಗೊಳಕ್ಕಾಗಲ್ಲ, ಮುಂದೆ ಎಲ್ಲ ಕಟ್ಕೊಳಕ್ಕಾಗಲ್ಲ ಅಂತ ಯಾವಾಗಲೂ ಹೇಳೋರು ನನಗೆ. ಅವರು ಇದ್ದಿದ್ರೆ ಇನ್ನೂ ನಮಗೆಷ್ಟು ಖುಷಿ ಆಗ್ತಾಯಿದೆ ಅದ್ರ 1000 ಪಟ್ಟು ಖುಷಿ ಅವ್ರಿಗೆ ಖಂಡಿತ ಆಗಿರೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರು ನನ್ನ ಹಿಂದೆನೇ ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ ಅಂತ ಒಂದು ಸ್ಟ್ರಾಂಗ್ ಮೈಂಡಲ್ಲಿ ನಾನು ಇದ್ದೀನಿ. ಖಂಡಿತ ನಮ್ಮಮ್ಮನ ಆಶೀರ್ವಾದ ನನಗಿದ್ದೇ ಇರುತ್ತೆ. ಅವ್ರ ಕನಸು ಕೂಡ ಇವತ್ತು ನನಸಾಗಿದೆ. ಅವ್ರ ಕನಸು, ನಮ್ಮ ಕನಸು, ಎಲ್ಲರ ಕನಸು ಇವತ್ತು ನನಸಾಯಿತು. ಖುಷಿ ಅನಿಸ್ತು. ಈ ಪುಟಾಣಿಗೆ ಏನು ಗೊತ್ತಾಗ್ತಾ ಇಲ್ಲ, ಬಟ್ ಅದು ಒಂಥರ ಖುಷಿ ಪಡ್ತು. ಬೆಳಗ್ಗೆನೇ ರೆಡಿ ಮಾಡಿಸ್ಕೊಂಡು ಕರ್ಕೊಬಂದ್ಬಿಟ್ಟಿದ್ದಾರೆ. ಏನಾಗ್ತಾಯಿದೆ ಏನು ಅಂತ ಗೊತ್ತಿಲ್ಲ. ಬಟ್ ಮುಂದೊಂದು ದಿನ ಈ ವಿಡಿಯೋ ಎಲ್ಲ ನೋಡಿದಾಗ ನಮ್ಮಪ್ಪ ನಮ್ಮಮ್ಮ ಇಷ್ಟು ಚಿಕ್ಕ ಏಜ್ಗೆ ಇಷ್ಟು ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಅವನಿಗೆ ಇದನ್ನೆಲ್ಲ ತೋರಿಸ್ಬೇಕು ಅಂತ ನನಗೆ ಆಸೆ ಇದೆ. ಆ್ಯಂಡ್ ನಾನೊಂದು ಅವ್ರಿಗೆ ಅಂತ ಒಂದು ರಿಟರ್ನ್ ಗಿಫ್ಟ್ ಥರ ತೊಗೊಂಡಿದ್ದೆ. ಬಟ್ ಅವ್ರು ಅದೇ ಹೇಳ್ತಾಯಿದ್ರು, ನೀವು ಇಷ್ಟು ಖರ್ಚು ಮಾಡಿ ಪ್ಲಾಟ್ ತೊಗೊಂಡಿದ್ದೀರಾ, ಇದೆಲ್ಲ ಏನು ಬೇಕಾಗಿರಲಿಲ್ಲ ಅಂತ. ಬಟ್ ಇಲ್ಲ, ನಮಗೆ ನಮ್ಮ ಖುಷಿಗೆ ನಮ್ಮ ನೆನಪಿಗೋಸ್ಕರ ನಾವು ಕೊಡ್ತಾಯಿದ್ದೀವಿ ಅಂತ ಹೇಳಿ ಕೊಟ್ವಿ. ಅವರು ಅಷ್ಟೇ ತುಂಬ ಒಳ್ಳೆಯ ಜನ. ನಮಗೆ ಈ ಥರ ಪ್ರಾಪರ್ಟಿ ಕೊಡೋರು ಸಿಕ್ಕಿದ್ದು ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ನಾವು ಸರಿ ಎಲ್ಲ ಮುಗೀತು. ಅಲ್ಲಿಂದ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ಳೋಣ. ಆ್ಯಂಡ್ ಬನ್ನೇರುಘಟ್ಟ ಹತ್ರನೇ ಬಂದಿದ್ದೀವಿ, ಅಂದರೆ ಒಂದೇ ರೋಡು, ಮೀನಾಕ್ಷಿ ಟೆಂಪಲ್ಲು. ಸೊ ನಮ್ಮ ಮೀನಾಕ್ಷಿ ಅಮ್ಮಂಗೆ, ಸುಂದರೇಶ್ವರಂಗೆ ನಮ್ಮ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಸೀದಾ ನಾವು ಬಂದಿದ್ದೆ ದೇವಸ್ಥಾನಕ್ಕೆ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಆಯಿತು. ಒಂಥರ ಸಖತ್ ಖುಷಿ ಆಯಿತು. ಒಂಥರ ಬ್ಲೆಸ್ಡ್ ಡೇ ಇದು. ಬೇರೆಯವ್ರ ಕೈ ಹಾಕಿ ನಾ ಮುಂಚೆ ಅವಳು ಕೈ ಹಾಕಿ ಪೂಜೆ ಮಾಡ್ಲಾ ಇಂದಮ್ಮ ಹಾಕಿ ಇಲ್ಲ, ನಾಳೆ ದೇವ್ರ ಹತ್ರ ಇಕ್ಕಿ ಇಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾಳೆ ಕಡ್ಡಿ ಹಚ್ಚಿ. ನೋಡಿದ್ರಲ್ಲ, ನಮ್ಮ ಸೈಟ್ ಹತ್ರನೂ ಹೋಗಿ ಒಂಚೂರು ಮಣ್ಣು ತೊಗೊಂಡು ಮನೆಗೆ ಬಂದೆ. ಒಂಥರ ಖುಷಿ. ಎಷ್ಟೊಂದು ಸತಿ ನಮ್ಮ ಸೈಟ್ ಹತ್ರ ಹೋಗಿಬಿಟ್ಟಿದ್ದೀವಿ, ಬಟ್ ವಿಡಿಯೋದಲ್ಲಿ ನಾನು ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ. ಖಂಡಿತ ಮುಂದಿನ ದಿನದಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಮತ್ತೆ ಬಂದಿದ್ದ ತಕ್ಷಣ ಒಂಚೂರು ಕೆಂಪು ನೀರು ಮಾಡಿ ನಮ್ಮನ್ನ ಒಳಗೆ ಕರ್ಕೊಂಡ್ರು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ಲರೂ ಕಮೆಂಟ್ಸ್ನ ಓದೋದಕ್ಕೆ ಕಾಯ್ತಾ ಇರ್ತೀನಿ, ಆಯಿತಾ? ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್.